ಸೊ ಏನಾಗುತ್ತೆ ಅಂದರೆ ನೀವು ಕುತ್ಕೊಂಡು ಓದ್ಕೊಳ್ಳುವಾಗ ರೂಮಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಚೆನ್ನಾಗಿ ನ್ಯಾಚುರಲ್ ಸೂರ್ಯನ ಕಿರಣ ಬರೋ ಕಡೆ ಕುತ್ಕೊಂಡ್ರೆ ಬಹಳ ಒಳ್ಳೆಯದು, ಅದು ಐಡಿಯಲ್. ನೀವು ಕಿಟಕಿ ಪಕ್ಕ ಕುತ್ಕೊಂಡು ಸೂರ್ಯನ ಕಿರಣ ನಿಮ್ಮ ಬುಕ್ ಮೇಲೆ ಬೀಳ್ತಾ ಇದೆ, ನೀವು ಅದನ್ನು ಡೈರೆಕ್ಟಾಗಿ ಓದ್ಕೋತಾ ಇದ್ದೀರಾ ಅಂದರೆ ಬಹಳ ಒಳ್ಳೆಯದು. ಇಲ್ಲ ಸಾಧ್ಯ ಆಗ್ತಾ ಇಲ್ಲ, ರಾತ್ರಿ ಹೊತ್ತು ಓದ್ತಾ ಇದ್ದೀವಿ ಅಥವಾ ಸೂರ್ಯನ ಕಿರಣ ಒಳಗೆ ಬರೋಕ್ಕೆ ಚಾನ್ಸ್ ಇಲ್ಲ, ರೂಮಲ್ಲಿ ಯಾವ ಕಿಟಕಿಗಳು ಇಲ್ಲ, ಈ ರೀತಿ ಇದ್ದಾಗ ಏನು ಮಾಡಬೇಕು, ಎರ್ಗೋನಾಮಿಕ್ಸ್ ಅಂತ ಹೇಳ್ತೀವಿ. ಒಂದಷ್ಟು ಇನ್ಸ್ಟ್ರಕ್ಷನ್ ಇದೆ, ನೀವು ಹೇಗೆ ಕುತ್ಕೋಬೇಕು, ಹೇಗೆ ಓದಬೇಕು ಅಂತ ಹೇಳಿಬಿಟ್ಟು. ರೂಮಿನ ಬ್ರೈಟ್ನೆಸ್ ಆಪ್ಟಿಮಲ್ ಇರಬೇಕು. ತುಂಬ ಬ್ರೈಟ್ ಲೈಟನ್ನು ಯೂಸ್ ಮಾಡಬಾರ್ದು, ತುಂಬ ಡಿಮ್ ಲೈಟನ್ನು ಕೂಡ ಯೂಸ್ ಮಾಡಬಾರ್ದು. ನೀವು ಕುತ್ಕೊಳ್ಳೋ ಶೈಲಿ ಹೇಗಿರ್ಬೇಕಂದ್ರೆ ನಿಮ್ಮ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು. ಕೆಲವು ಮಕ್ಕಳು ಬರ್ಗಿ ಓದ್ತಾ ಇರ್ತಾರೆ, ಮಲ್ಕೊಂಡು ಇದೆಲ್ಲ ಮಾಡಿದ್ರೆ ನಿಮ್ಗೆ ಇನ್ನೂ ಬೆನ್ನೋವು, ಕಣ್ಣೋವು ಜೊತೆ ಬೆನ್ನೋವು ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ನೀವು ಹೇಗೆ ಕುತ್ಕೋಬೇಕಂದ್ರೆ ಟೇಬಲ್ ಮೇಲೆ ನೀವು ಬುಕ್ಕನ್ನು ಇಡಬೇಕು, ನೀವು ಚೇರ್ ಮೇಲೆ ಕುತ್ಕೋಬೇಕು, ಬಗ್ಗದಲ್ಲೇ ನೀವು ಓದೋಕ್ಕೆ ಶುರು ಮಾಡಬೇಕು. ನಿಮ್ಮ ಲೈಟ್ ಏನಿದೆ ರೂಮಲ್ಲಿ ಅದು ಡೈರೆಕ್ಟಾಗಿ ಬುಕ್ ಮೇಲೆ ಬೀಳಬೇಕು, ನಿಮ್ಮ ನೆರಳು ಬುಕ್ ಮೇಲೆ ಬೀಳಬಾರ್ದು. ಈ ರೀತಿ ಚೆನ್ನಾಗಿ ಕುತ್ಕೊಂಡು ಓದಿದ್ರೆ ನಿಮಗೂ ಎಷ್ಟೇ ಗಂಟೆಗಳು ಕುತ್ಕೊಂಡು ಓದಿದ್ರೂ ನಿಮಗೆ ಸ್ಟ್ರೈನ್ ಆಗೋದಿಲ್ಲ.